ನಮಸ್ತೆ, ಶ್ರೀ ಆರಾಧ್ಯ ಚಾನಲ್ಗೆ ಸ್ವಾಗತ. ಹೇಗಿದ್ದೀರಾ ಎಲ್ಲರೂ? ಕೆಳಗಡೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ಬ್ಲಾಗಲ್ಲಿ ನಾನು ನಿಮಗೆ ಮನೆಯಲ್ಲೇ ಯಾವ ಥರ ಪನ್ನೀರ್ ಮಾಡೋದು ಅಂತ ತೋರಿಸ್ತೀನಿ. ಆ್ಯಂಡ್ ಅದ್ರ ಜೊತೆಗೆ ನಾನು ಶಾಹಿ ಪನ್ನೀರ್ ಮಸಾಲ ರೆಸಿಪಿ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಈ ರೆಸಿಪಿ ತುಂಬ ಟೇಸ್ಟಿಯಾಗಿರುತ್ತೆ ಆ್ಯಂಡ್ ತುಂಬ ಈಸಿ ಮಾಡೋದು ಕೂಡ. ಸೊ ನೀವೆಲ್ಲರೂ ಟ್ರೈ ಮಾಡಿ. ಆ್ಯಂಡ್ ಅದ್ರ ಜೊತೆಗೆ ಮತ್ತೆ ನಾವು 2 ಡೇಸ್ ಬ್ಯಾಕು ಜಯನಗರ್ಗೆ ಹೋಗಿದ್ವಿ ಮೌನಿಕಾಗೆ ಶಾಪಿಂಗ್ ಅಂತ. ಸೊ ಅಲ್ಲಿ ಸ್ವಲ್ಪ ಶಾಪಿಂಗ್ ಮಾಡಿ ಬಂದಿದ್ದೀವಿ. ಸೊ ಅದ್ರದ್ದೆಲ್ಲನೂ ನಾನು ನಿಮ್ಗೆ ತೋರಿಸ್ತೀನಿ. ಫಸ್ಟ್ ಆದರೆ ನೀವು ಹೋಗಿ ಪನ್ನೀರ್ ರೆಸಿಪಿನ ನೋಡ್ಕೊಂಡು ಬನ್ನಿ, ಆಮೇಲೆ ಬಟ್ಟೆ ತೋರಿಸ್ತೀನಿ. ನಾನೀಗ ಮನೆಯಲ್ಲೇ ಯಾವ ಥರ ಈಸಿಯಾಗಿ ಪನ್ನೀರ್ ಮಾಡ್ಕೊಳೋದು ಅಂತ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ 1 ಲೀಟರ್ ಹಾಲು ತೊಗೊಂಡಿದ್ದೀನಿ. ಹಾಲನ್ನ ಚೆನ್ನಾಗಿ ಬಾಯ್ಲಿಂಗ್ ಸ್ಟೇಜ್ ಬರೋವರೆಗೂ ಚೆನ್ನಾಗಿ ಬಾಯ್ಲ್ ಮಾಡಬೇಕು. ಅದಾದಮೇಲೆ 1 ಲೆಮನ್ ಜ್ಯೂಸ್ ನಾನಿಲ್ಲಿ ಆ್ಯಡ್ ಮಾಡಿದ್ದೀನಿ, ದೊಡ್ಡ ಸೈಜ್ದು ಲೆಮನ್ ಆ್ಯಡ್ ಮಾಡಿದ ವಿತಿನ್ 2 ಮಿನಿಟ್ಸ್ ಒಳಗಡೆ ಹಾಲು ಹೊಡ್ಕೊಳುತ್ತೆ. ಅಂದರೆ ಪನ್ನೀರು ಮತ್ತು ನೀರು ಸಪ್ರೇಟ್ ಆಗಿಬಿಡುತ್ತೆ. ನಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ ನೋಡಿ. ಇಲ್ಲಿ ಅವಾಗೆ ನೀರೆಲ್ಲ ಸಪ್ರೇಟಾಗಿ ಪನ್ನೀರ್ ಸಪ್ರೇಟ್ ಆಗಿದೆ. ಇದನ್ನು ಪನ್ನೀರಾದರೂ ಯೂಸ್ ಮಾಡ್ಬೋದು, ನಾವು ರಸಗುಲ್ಲಗಾದ್ರೂ ಯೂಸ್ ಮಾಡ್ಕೊಳ್ಬೋದು. ಸೊ ನಮ್ಮ ಇಷ್ಟ. ಈ ಥರ ನಾವು ಮನೆಯಲ್ಲೇ ಪನ್ನೀರ್ ಮಾಡ್ಕೊಳೋದ್ರಿಂದ ತುಂಬ ಫ್ರೆಶ್ ಆಗಿರುತ್ತೆ, ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಏನು ಪ್ರಿಸರ್ವೇಟಿವ್ಸ್ ಆ್ಯಡ್ ಮಾಡಿರಲ್ಲ. ಆ್ಯಂಡ್ ಸ್ವಲ್ಪ ಅಮೌಂಟ್ ಕೂಡ ನಮ್ಗೆ ಸೇವ್ ಆಗುತ್ತೆ. ಸೊ ತುಂಬ ಈಸಿ ಮಾಡ್ಕೊಳೋದು ಕೂಡ. ನೀವೆಲ್ಲರೂ ಟ್ರೈ ಮಾಡಿ. ಈಗ ಈ ಪನ್ನೀರನ್ನ ನಾನು ಒಂದು ಸ್ಟೇನರಲ್ಲಿ ಸ್ಟೇನ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಬಟ್ಟೆ ತೊಗೊಂಡಿದ್ದೀನಿ ನಾನು, ಕಾಟನ್ದು ಹ್ಯಾಂಡ್ ಕರ್ಚೀಫೇ ತೊಗೊಂಡಿದ್ದೀನಿ ನಾನು. ಫಸ್ಟ್ ಈ ಪನ್ನೀರನ್ನು ಚೆನ್ನಾಗಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ನಾವು ನಿಂಬೆಹಣ್ಣು ಹಾಕಿರೋದ್ರಿಂದ ಹುಳಿ ಫ್ಲೇವರ್ ಇರುತ್ತೆ. ಸೊ ಅದರಿಂದ ನಾನು ಚೆನ್ನಾಗಿ ತೊಳ್ಕೊಂಡೆ. ಇನ್ನು ತೊಳ್ಕೊಂಡು ನೀರೆಲ್ಲ ಹಿಂಡ್ಕೊಳ್ತಾ ಇದ್ದೀನಿ. ಈಗ ನಾವು ಪನ್ನೀರ್ ಶೇಪ್ ಮಾಡ್ಕೊಳೋದು. ಸೊ ನಾನು ಈ ಥರ ಒಂದು ರೌಂಡಾಗಿ ಶೇಪ್ ಮಾಡ್ಕೊಂಡಿದ್ದೀನಿ. ಈಗ ಇದರ ಮೇಲೆ ಅಟ್ಲೀಸ್ಟ್ ಒಂದು 15 ಮಿನಿಟ್ಸ್ ನಾವು ಭಾರ ಇಡಬೇಕು. ಸೊ ಆವಾಗ ಚೆನ್ನಾಗಿ ಸೆಟ್ ಆಗುತ್ತೆ ಪನ್ನೀರು. ಈಗ ತೋರಿಸ್ತೀನಿ ನೋಡಿ. ಆಮೇಲೆ 20 ಮಿನಿಟ್ಸ್ ಆದಮೇಲೆ ಪನ್ನೀರ್ ಈ ಥರ ಸೆಟ್ ಆಗಿದೆ ನೋಡಿ. ಪರ್ಫೆಕ್ಟಾಗಿ ಆಗಿದೆ ಪನ್ನೀರಲ್ಲಿ. ಈಗ ನಮಗೆ ಯಾವ ಸೈಜ್ ಬೇಕೋ ಆ ಸೈಜಿಗೆ ನಾವು ಕಟ್ ಮಾಡ್ಕೊಳ್ಬೋದು. ಕ್ಯೂಬ್ ಸೈಜ್ ಅಂದರೆ ಡೈಮಂಡ್ ಶೇಪ್ ಅಂದರೆ ಆ ಥರ. ಥಿಕ್ನೆಸ್ ಕೂಡ ಈ ಸೈಜ್ ಬಂದಿದೆ. ಸೊ ಈಗಾದರೆ ನಾನು ಶಾಹಿ ಪನ್ನೀರ್ ಮಸಾಲ ಮಾಡೋದು ಯಾವ ಥರ ಅಂತ ತೋರಿಸ್ತಾ ಇದ್ದೀನಿ. ಫಸ್ಟು ನಾನು ಪ್ಯಾನಲ್ಲಿ ಆಯಿಲ್ ಹಾಕ್ಕೊಂಡಿದ್ದೀನಿ. ಆಮೇಲೆ ಪನ್ನೀರ್ ಹಾಕಿ ಒಂದು 2 ನಿಮಿಷ ಫ್ರೈ ಮಾಡಬೇಕು. ಕಂಪಲ್ಸರಿ ಫ್ರೈ ಮಾಡಬೇಕಂತದೇನಿಲ್ಲ, ಬಟ್ ಈ ಥರ ಫ್ರೈ ಮಾಡಿದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಪನ್ನೀರದ್ದು ಏನಾದ್ರು ಹಸಿ ಸ್ಮೆಲ್ ಇದ್ರೂ ಅದೂ ಹೋಗುತ್ತೆ. ನಾನಿಲ್ಲಿ ಸ್ವಲ್ಪ ಸ್ಮಾಲ್ ಸ್ಕ್ವೇರ್ ಸೈಜ್ ಕಟ್ ಮಾಡ್ಕೊಂಡಿದ್ದೀನಿ. ನಿಮಗೆ ಬೇಕಿದ್ದರೆ ಬಿಗ್ ಸೈಜ್ ಕೂಡ ಕಟ್ ಮಾಡ್ಕೊಳ್ಬೋದು. ಈಗ ನಾನು ಅದೇ ಪ್ಯಾನ್ಗೆ ಆನಿಯನ್ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಈ ಆನಿಯನ್ ಪೇಸ್ಟು ಚೆನ್ನಾಗಿ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಬೇಕು. ನಾನು 220 ಗ್ರಾಮ್ ಪನ್ನೀರ್ಗೆ ಇಲ್ಲಿ 1 ಆನಿಯನ್ ತೊಗೊಂಡಿದ್ದೀನಿ. ಸೊ ಆನಿಯನ್ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಇಲ್ಲಿ ಟೊಮೊಟೊ ಪೇಸ್ಟ್ ಆ್ಯಡ್ ಮಾಡಿದ್ದೀನಿ. ನಾನಿಲ್ಲಿ 1 ಟೊಮೊಟೊ ತೊಗೊಂಡಿದ್ದೆ. ಈಗ ಟೊಮೊಟೊ ಪೇಸ್ಟು ನಾವು ಒಂದು 3 ಮಿನಿಟ್ಸ್ ಫ್ರೈ ಮಾಡಬೇಕು. ಸೊ ಅಷ್ಟೊತ್ತೊಳಗಡೆ ನಾವು ಕ್ಯಾಶ್ಯೂ ಪೇಸ್ಟ್ ಮಾಡ್ಕೊಳ್ಳೋಣ. ನಾನಿಲ್ಲಿ 15 ಗೋಡಂಬಿ ತೊಗೊಂಡಿದ್ದೀನಿ. ಸ್ವಲ್ಪ ನೀರು ಹಾಕಿ ಒಂದು 5 ನಿಮಿಷ ನಾನು ನೆನೆಸಿಟ್ಟಿದ್ದೆ. ಈಗ ಆ ನೀರು ಜೊತೆಗೇ ನಾನು ಕ್ಯಾಶ್ಯೂ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಈಗ ಟೊಮೊಟೊ ಫ್ರೈ ಆದಮೇಲೆ ನಾನಿಲ್ಲಿ ಎವರೆಸ್ಟ್ ಶಾಹಿ ಪನ್ನೀರ್ ಮಸಾಲ ಪೌಡರ್ 1 ಸ್ಪೂನ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ನಾನು ಸ್ವಲ್ಪ ಅಚ್ಕಾರದ ಪುಡಿ 1/2 ಸ್ಪೂನ್ ಆ್ಯಡ್ ಮಾಡಿದ್ದೀನಿ. ಅಚ್ಕಾರದ ಪುಡಿ ಆಪ್ಷನಲ್ಲು, ನೀವು ಖಾರ ತಿಂತೀರಂದರೆ ಆ್ಯಡ್ ಮಾಡಿ, ಇಲ್ಲ ನೀವು ಖಾರ ಕಡಿಮೆ ಅಂದರೆ ಓನ್ಲಿ ಶಾಹಿ ಪನ್ನೀರ್ ಮಸಾಲ ಸಾಕು. ಇನ್ನು 1 ಸ್ಪೂನ್ ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡಿದ್ದೀನಿ 1-2 ನಿಮಿಷ. ಇನ್ನು ನೆಕ್ಸ್ಟ್ ನಾನು ಕ್ಯಾಶ್ಯೂ ಪೇಸ್ಟ್ ಹಾಕ್ಕೊಂಡು ಅದನ್ನು ಫ್ರೈ ಮಾಡಿದೆ. ನಾವು ಬೇಕಿದ್ರೆ ಇಲ್ಲಿ ಫ್ರೆಶ್ ಕ್ರೀಮ್ ಯೂಸ್ ಮಾಡ್ಬೋದು. ನನ್ನ ಹತ್ರ ಫ್ರೆಶ್ ಕ್ರೀಮ್ ಇಲ್ಲ. ಸೊ ನಾನು ಹಾಲ್ ಮೇಲೆ ಇರೋ ಕೆನೆನೇ ಹಾಕಿದ್ದೀನಿ ಇಲ್ಲಿ. ಕೆನೆ ಕೂಡ ಕಂಪಲ್ಸರಿ ಏನಿಲ್ಲ, ಇದ್ದರೆ ಆಗ್ಬೋದು, ಇಲ್ಲಾಂದ್ರೂ ನಡೆಯುತ್ತೆ. ಟೇಸ್ಟ್ ಆದರೆ ಅಷ್ಟು ಏನು ಡಿಫ್ರೆನ್ಸ್ ಇರಲ್ಲ. ಇನ್ನು ನೆಕ್ಸ್ಟ್ ಇಲ್ಲಿ ನಾನು ಬಿಸಿ ನೀರು ಆ್ಯಡ್ ಮಾಡ್ಕೊಂಡಿದ್ದೀನಿ. ನಿಮಗೆ ಗ್ರೇವಿ ಎಷ್ಟು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಆ್ಯಡ್ ಮಾಡಿ 1-2 ನಿಮಿಷ ಕುದಿಸ್ಮೇಲೆ ನಾನು ಆಮೇಲೆ ಪನ್ನೀರ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಪನ್ನೀರ್ ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟು ನಾನಿಲ್ಲಿ ಕಸ್ತೂರಿ ಮೇಥಿ ಹಾಕ್ಕೊಳ್ತಾ ಇದ್ದೀನಿ. ಈ ರೆಸಿಪಿಗೆ ಕಸ್ತೂರಿ ಮೇಥಿ ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ. ಸೊ ನೀವೆಲ್ಲರೂ ಕಂಪಲ್ಸರಿ ಹಾಕಿ ಕಸ್ತೂರಿ ಮೇಥಿನ. ಸೊ ಇಲ್ಲಿ ನಾನು ಆಲ್ಮೋಸ್ಟ್ 1-2 ಸ್ಪೂನಷ್ಟು ಕಸ್ತೂರಿ ಮೇಥಿ ತೊಗೊಂಡಿದ್ದೀನಿ. ಇದನ್ನು ಹಾಕಿ ನೆಕ್ಸ್ಟು ನಾವು ಕೊತ್ತಂಬರಿ ಹಾಕಿದ್ದೀನಿ ನಾನು. ಹಾಕಿ ಎಲ್ಲನೂ ಮಿಕ್ಸ್ ಮಾಡಿ ಒಂದು 2-5 ನಿಮಿಷ ಚೆನ್ನಾಗಿ ಫ್ರೈ ಮಾಡಿದರೆ ಶಾಹಿ ಪನ್ನೀರ್ ಮಸಾಲ ರೆಡಿ.
ಇದು ತುಂಬ ಟೇಸ್ಟಿಯಾಗಿರುತ್ತೆ, ಚಪಾತಿಗೂ ತುಂಬ ಟೇಸ್ಟಿಯಾಗಿರುತ್ತೆ, ಪಲಾವ್ಗೆ ಎಲ್ಲನೂ ತುಂಬ ಟೇಸ್ಟಿಯಾಗಿರುತ್ತೆ. ಸೇಮ್ ಹೋಟೆಲ್ ಸ್ಟೈಲ್ ಥರನೇ ಇರುತ್ತೆ. ಸೊ ನೀವೆಲ್ಲರೂ ಟ್ರೈ ಮಾಡ್ತೀರಾ ಅಂದ್ಕೊಳ್ತಾ ಇದ್ದೀನಿ. ಸೊ ನೋಡಿದ್ದೆಲ್ಲ ಪನ್ನೀರ್ ರೆಸಿಪಿನ ಮಾಡೋದು ಕೂಡ ತುಂಬ ಸುಲಭ ಆ್ಯಂಡ್ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ, ಕಂಪಲ್ಸರಿ ನೀವೆಲ್ಲರೂ ಟ್ರೈ ಮಾಡಿ. ಆ್ಯಂಡ್ 2 ಡೇಸ್ ಬ್ಯಾಕು ನಾವು ಜಯನಗರ್ಗೆ ಹೋಗಿದ್ವಿ ಮೌನಿಕಾಗೆ ಶಾಪಿಂಗ್ ಅಂತ. ಜಯನಗರಲ್ಲಿ ನಾವು ಅವ್ಳಿಗೆ ಏನೇನು ತಂದ್ವಿ ಅಂತ ತೋರಿಸ್ತೀನಿ. ನಾವು 2 ಟಾಪ್ಸ್ ತೊಗೊಂಡಿದ್ವಿ. ಫಸ್ಟ್ ಡ್ರೆಸ್ ಬಂದು ಇದು ಚಾಕ್ಲೇಟ್ ಕಲರ್ ಡ್ರೆಸ್ಸು. ಇದಕ್ಕೆ ಇಲ್ಲಿ ನೆಕ್ ಬಂದು ರೆಡ್ ಕಲರಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ರೆಡ್ ಕಲರ್ ಮೇಲೆ ಈ ಥರ ಚಿಕ್ಕ ಚಿಕ್ಕ ಡಾಟ್ಸ್ ಕೊಟ್ಟಿದ್ದಾರೆ, ಅದು ಗೋಲ್ಡ್ ಕಲರಲ್ಲಿದೆ. ಆ್ಯಂಡ್ ನೆಕ್ ಬಂದು ಕಾಲರ್ ನೆಕ್ ಕೊಟ್ಟಿದ್ದಾರೆ. ಮೌನಿಕೆ ಇದು ಹಾಕಿದಾಗ ತುಂಬ ಸೂಪರಾಗಿ ಕಾಣ್ತಾ ಇದ್ಲು. ಇವಾಗ ಮೌನಿಕೆ ಹಾಕಿದ್ದು ವಿಡಿಯೋ ಕೂಡ ಮಾಡಿದ್ದೀನಿ, ನೆಕ್ಸ್ಟ್ ಅದನ್ನು ಆ್ಯಡ್ ಮಾಡ್ತೀನಿ ನೋಡಿ. ಆ್ಯಂಡ್ ಇದ್ರ ಪ್ರೈಸ್ ಬಂದು 250 ರುಪೀಸ್. ನೆಕ್ಸ್ಟ್ ಬಂದು ಈ ಟಾಪು. ಇದು ಬ್ಲ್ಯಾಕ್ ಕಲರ್ ಟಾಪು. ಇದ್ರ ಮೇಲೆ ಈ ಥರ ಬಟರ್ಫ್ಲೈ ಡಿಸೈನ್ಸ್ ಇದೆ. ಸೊ ನೋಡಿ, ವೈಟ್ ಆ್ಯಂಡ್ ಆರೆಂಜ್ ಕಲರ್ ಈ ಥರ ಕಾಂಬಿನೇಷನ್ದು ಬಟರ್ಫ್ಲೈಸ್ ಬಂದಿದೆ. ಸ್ವಲ್ಪ ಮೌನಿಕಕ್ಕೆ ಡಿಸೆಂಟ್ ಟಾಪ್ಸ್ ಅಂದರೆ ಇಷ್ಟ, ಅವಳಿಗೆ ಅಷ್ಟು ಪ್ರಿಂಟೆಡ್ ಇರಬಾರ್ದು. ಈ ಟಾಪ್ಗೆ ನಾವು ಆರೆಂಜ್ ಕಲರ್ ಲೆಗ್ ಹಾಕಿದ್ರೆ ತುಂಬ ಒಳ್ಳೆ ಲುಕ್ ಬರುತ್ತೆ, ತುಂಬ ಡಿಸೆಂಟಾಗಿ ತುಂಬ ಚೆನ್ನಾಗಿರುತ್ತೆ ಇದು. ಆ್ಯಂಡ್ ಈ ಟಾಪ್ ಬಂದು 350 ರುಪೀಸ್. ಸ್ವಲ್ಪ ಇದು ಮೌನಿಕಾಗೆ ಇನ್ನೂ ಲೂಸ್ ಆಗ್ತಾ ಇದೆ, ಇದನ್ನು ಆಲ್ಟ್ರೇಷನ್ ಮಾಡಿಸ್ಬೇಕು ಇನ್ನು. ಅದು ಫಸ್ಟ್ ಟಾಪ್ ಅದೇ ಕರೆಕ್ಟಾಗಿ ಸೆಟ್ ಆಗಿತ್ತು. ಸೊ ಇದು ಸೆಕೆಂಡ್ ಟಾಪ್. ಇದು ಬಂದು 350 ರುಪೀಸ್. ಇನ್ನು ನೆಕ್ಸ್ಟ್ ಅವಳು ಸ್ಲಿಪ್ಪರ್ಸ್ ತೊಗೊಂಡಿದ್ದಾಳೆ. ಸೊ ಸ್ಲಿಪ್ಪರ್ಸ್ ಬಂದು ಇದು ಚಾಕ್ಲೇಟ್ ಕಲರ್ ಇದೆ ಆ್ಯಂಡ್ ಬೆಲ್ಟ್ ಸ್ಲಿಪ್ಪರ್ಸು. ಬಟ್ ಹಾಕಿದಾಗ ತುಂಬ ಚೆನ್ನಾಗಿತ್ತು. ಈವನ್ ಮನೆಗೆ ಬಂದಮೇಲೆ ನನಗೂ ಅನ್ನಿಸ್ತು ನಾನು ತೊಗೊಂಡಿದ್ದೆ ಚೆನ್ನಾಗಿರ್ತಿತ್ತು ಅಂತ. ಈವನ್ ನಾನು ನೋಡಿದ ತಕ್ಷಣ ಕೂಡ ನೀನು ತೊಗೊಳ್ಬೋದಾಗಿತ್ತಲ್ಲ, ತುಂಬ ಚೆನ್ನಾಗಿದೆ ಅಂದರು ನಾನು ಕೂಡ. ಇದ್ರ ಪ್ರೈಸ್ ಬಂದು 280 ರುಪೀಸ್. ಬಟ್ ಅವ್ರ ಶಾಪಲ್ಲಿ 2 ಸ್ಲಿಪ್ಪರ್ಸ್ ತೊಗೊಂಡ್ರೆ 500 ಕೊಡ್ತೀನಿ ಅಂತ ಹೇಳಿದರು. ಸೊ 280 ಅಂದ್ರೂ ನನಗೆ ಇದು 250 ಬಿದ್ದಂಗೆ. ಸೊ ಇದು ಒಂದು ಪೇರ್ ಸ್ಲಿಪ್ಪರು. ತುಂಬ ಸಾಫ್ಟಾಗಿದೆ, ಮೀನ್ಸ್ ನಮಗೇನು ಹೀಲ್ಸ್ ಏನು ಬರಲ್ಲ. ಥಿಕ್ನೆಸ್ ಕೂಡ ನೋಡಿ ಎಷ್ಟು ದಪ್ಪ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲೆಲ್ಲ ಕೂಡ ತುಂಬ ಸಾಫ್ಟ್ ಆಗಿದೆ, ಸೊ ನಾವು ಈಸಿಯಾಗಿ ತೊಗೊಳ್ಬೋದು. ಆ್ಯಂಡ್ ನೆಕ್ಸ್ಟ್ ಪೇರ್ ಬಂದು ಈ ಸ್ಲಿಪ್ಪರ್ಸು. ಇದು ಹೀಲ್ ಕೂಡ ದಪ್ಪ ಇದೆ. ಇದು ನಾವು ಕಾಲೇಜ್ಗೂ ಹಾಕ್ಕೊಂಡು ಹೋಗ್ಬೋದು, ಡೈಲಿ ವೇರ್ಗೂ, ಮೀನ್ಸ್ ಮನೆಯಲ್ಲಿ ಕೂಡ ಯೂಸ್ ಮಾಡ್ಬೋದು. ಸೊ ಮೌನಿಕಾ ಇದು ತೊಗೊಂಡ್ಲು. ಆ್ಯಕ್ಚುಲಿ ನಮಗಿದು 250 ರುಪೀಸ್ಗೆ ನಾವು ತೊಗೊಂಡಿದ್ವಿ, ಇದ್ರ ಮೇಲೆ 250 ಅಂತ ಬರೆದಿತ್ತು ಆ್ಯಕ್ಚುಲಿ. ಬಟ್ ಜಯನಗರದಲ್ಲಿ ಬೇರೆ ಶಾಪಲ್ಲಿ ಎಲ್ಲನೂ 150ಇಂದನೂ ಸಿಗ್ತಾ ಇದೆ ಈ ಸ್ಲಿಪ್ಪರ್ಸು. 150ಗೆ ಇತ್ತು ಒಂದು ಶಾಪಲ್ಲಿ 170, ಒಂದು ಶಾಪಲ್ಲಿ 200 ಆ ಥರ ಎಲ್ಲನೂ ಇದೆ. ಬಟ್ ನಾವು ಇದನ್ನು ಫಸ್ಟ್ ತೊಗೊಂಡ್ಬಿಟ್ಟಿದ್ವಿ, ಸೊ ಇದು ನಮ್ಗೆ 250 ಬಿದ್ದಿದೆ. ಆ್ಯಂಡ್ ಅವ್ರು ಏನು ಹೇಳಿದ್ರು ಗೊತ್ತಾ, ನನಗೆ ಅಲ್ಗೂ ಡೌಟ್ ಇತ್ತು, ಸೊ 150ಗೇನೋ ಬರುತ್ತಲ್ಲ ಈ ಸ್ಲಿಪ್ಪರ್ಸ್ ಅಂದರೆ. ಅವ್ರು ಹೇಳಿದರು ಫ್ಲ್ಯಾಟಲ್ಲಾದರೆ 150, ಹೀಲ್ಸ್ ಆದರೆ 250 ಅಂತ ಹೇಳಿದರು. ಇನ್ನು ನಿಜ ಅಂದ್ಕೊಂಡು ನಾವು ತೊಗೊಂಡ್ಬಿಟ್ವಿ. ಬಟ್ ಬೇರೆ ಶಾಪಲ್ಲಿ ನೋಡಿದಾಗ ಗೊತ್ತಾಯಿತು. ಬಟ್ ನಾವದೇ 250ಗೆ ತೊಗೊಂಡಿದ್ವಿ, ಬೇರೆ ಶಾಪಲ್ಲಿ 150ಇಂದ ಕೂಡ ಇದೆ, ನೀವು ಚೆಕ್ ಮಾಡಿ ತೊಗೊಳ್ಳಿ. ಬಟ್ ಹಾಕಿದಾಗ ತುಂಬ ಚೆನ್ನಾಗಿರುತ್ತೆ. ಇದು ನಾವು ಕಾಲೇಜ್ಗೂ ಯೂಸ್ ಮಾಡ್ಬೋದು, ಮನೆಯಲ್ಲಿ ಯೂಸ್ ಮಾಡ್ಬೋದು. ಓಕೆ, ಇನ್ನು ನೆಕ್ಸ್ಟ್ ಅವಳು ಇಯರಿಂಗ್ಸ್ ತೊಗೊಂಡು ತೋರಿಸ್ತೀನಿ. ಅವಳೇನು ಜಾಸ್ತಿ ಏನು ತೊಗೊಂಡಿಲ್ಲ ಇಯರಿಂಗ್ಸು, ಒಂದು 2-3 ಪೇರ್ಸ್ ಅಷ್ಟೇ. ಇಯರಿಂಗ್ಸಲ್ಲಿ ಇದು ಫಸ್ಟ್ ಪೇರು. ಈ ಥರ ಸರ್ಕಲ್ ಶೇಪ್ ಬಂದು ಕೆಳಗಡೆ ಜುಮ್ಕ ಬಂದಿದೆ. ತುಂಬ ಚೆನ್ನಾಗಿತ್ತು ಇದು ಇಟ್ಕೊಂಡಿದ್ದಾಗ, ನಿಜವಾಗ್ಲೂ ತುಂಬ ಇಷ್ಟ ಆಯಿತು. ನೋಡಿ, ಒಂಥರ ಎಲೆಗೆನ್ಸ್ ಲುಕ್ಕು. ಇದು ಕುರ್ತೀಸ್ ಮೇಲೂ ತುಂಬ ಚೆನ್ನಾಗಿರುತ್ತೆ, ಸ್ಯಾರೀಸ್ಗೂ ತುಂಬ ಚೆನ್ನಾಗಿರುತ್ತೆ. ಇದು ಫಸ್ಟ್ ಪೇರು, ಇದು 50 ರುಪೀಸ್. ಆ್ಯಂಡ್ ನಾನು ಕೂಡ ತೊಗೊಳ್ಬೇಕಂತ ಸೆಲೆಕ್ಟು ಮಾಡಿದ್ದೆ, ಬಟ್ ನಾನು ತೊಗೊಂಡಿಲ್ಲ ಅಂದ್ಕೊತೀನಿ. ಮನೆಗೆ ಬಂದಮೇಲೆ ಚೆಕ್ ಮಾಡಿದ್ದೆ, ತೊಗೊಂಡಿದ್ದಿಲ್ಲ. ಬಟ್ ನಾನೆಲ್ಲ ಸೆಲೆಕ್ಟ್ ಮಾಡಿದ್ದೆ ನನಗಂತ ಕೂಡ. ಸೊ ಇದು ಫಸ್ಟ್ ಪೇರ್. ಸೊ ಇನ್ನು ನೆಕ್ಸ್ಟ್ ಬಂದು ಈ ಹ್ಯಾಂಗಿಂಗ್ ಇಯರಿಂಗ್ಸು. ಇದು 10 ರುಪೀಸು. ನನ್ನ ಹತ್ರನೂ ಇದೆ ಇಯರಿಂಗ್ಸು. ಸೊ ಮೌನಿಕಾಗೆ ಇಷ್ಟ ಆಯಿತು, 10 ರುಪೀಸ್ ಅಂತ ನೀವು ತೊಗೊಂಡ್ಲಿ ಇದನ್ನು. ಆ್ಯಂಡ್ ಸಮ್ 10 ರುಪೀಸ್ಗೆ ಎಷ್ಟು, ಸಮ್ 6 ಹೇರ್ ಬ್ಯಾಂಡ್ಸ್.
ಇನ್ನು ನೆಕ್ಸ್ಟ್ ಇಯರಿಂಗ್ಸ್ ತೊಗೊಂಡಿದ್ದಾಳೆ. ಸೊ ಪಾರ್ಟಿ ವೇರ್ಗೆ ಡ್ರೆಸ್ಸಸ್ಗೆ ತುಂಬ ಚೆನ್ನಾಗಿರುತ್ತೆ, ಚೂಡೀಸ್ಗಾಗಲಿ, ಸ್ಯಾರೀಸ್ಗಾಗಲಿ, ಕುರ್ತೀಸ್ಗಾಗಲಿ, ಕ್ರಾಪ್ ಟಾಪ್ಸ್ಗೆಲ್ಲನೂ. ಸೊ ಇದು ಕೂಡ 50 ರುಪೀಸ್. ಇನ್ನು ನೆಕ್ಸ್ಟ್ ಬಂದು ಇಯರಿಂಗ್ಸ್, ಇದು 20 ರುಪೀಸ್ ಅಷ್ಟೇ. ಇವು ತೊಗೊಂಡಿರೋದು ಅವಳು ಬೇಡ ಬೇಡ ಅಂತ ಇದ್ವಿ, ಯಾವುದು ತಗೋ ಅಂದ್ರೂ ಅವಳು ಇಷ್ಟೇ ಸೆಲೆಕ್ಟ್ ಮಾಡ್ಕೊಂಡಿರೋದು. ಸೊ ಅಷ್ಟೇ. ಆ್ಯಂಡ್ ನೆಕ್ಸ್ಟು ನಾನಿನ್ನು ಜಯನಗರಕ್ಕೆ ಹೋಗಿದ್ದೀನಿ ಅಂದರೆ ನಾನು ಇಯರಿಂಗ್ಸ್ ತೊಗೊಂಡಿರ್ತೀನಿ. ಸೊ ನಿಮಗೆ ನಾನು ಇಯರಿಂಗ್ಸ್ ಕಲೆಕ್ಷನ್ಸು ತೋರಿಸ್ತೀನಿ. ಇದು ಫಸ್ಟ್ ಪೇರು, ಕೆಳಗಡೆ ಈ ಥರ ಡೈಮಂಡ್ ಶೇಪ್ ಬಂದಿದೆ, ಮೇಲೆ ಓವಲ್ ಶೇಪು, ಗೋಲ್ಡ್ ಕಲರ್. ಇದು 50 ರುಪೀಸ್. ನನಗಿದು ತುಂಬ ಇಷ್ಟ ಆಯಿತು. ಸೊ ಇದು ನಾನು ತಗೊಂಡಿದ್ದೀನಿ. ನೆಕ್ಸ್ಟ್ ಬಂದು ನಾನು ಇನ್ನೊಂದು ಈ ಥರ ಇಯರಿಂಗ್ಸ್ ತೊಗೊಂಡಿದ್ದೀನಿ, ನನಗೆ ತುಂಬ ಇಷ್ಟ ಆಯಿತು. ಮೇಲೆ ಈ ಥರ ಪಿಕಾಕ್ ಬಂದಿರುತ್ತೆ ಆ್ಯಂಡ್ ಕೆಳಗಡೆ ಚಾನ್ ಬಾಲಿಸ್ ಡಿಸೈನ್ ಈ ಥರ ಹ್ಯಾಂಗಿಂಗ್ ಬಂದಿದೆ, ಕೆಳಗಡೆ ಈ ಥರ ಮುತ್ತು ಬಂದಿದೆ. ಸೊ ಇದು 50 ರುಪೀಸ್. ನೆಕ್ಸ್ಟ್ ನಾನು ಈ ಥರ ಚಾನ್ ಬಾಲಿಸ್ ಡಿಸೈನ್ ತೊಗೊಂಡಿದ್ದೀನಿ. ಈ ಥರ ಫ್ಲವರ್ ಇದೆ ಮೇಲೆ, ಕೆಳಗಡೆ ಈ ಥರ ಹ್ಯಾಂಗಿಂಗ್ ಬಂದಿದೆ. ಇದು ಸ್ವಲ್ಪ ಮಲ್ಟಿ ಕಲರ್ ಅನ್ನೋದಕ್ಕಿಂತ ರೆಡ್, ಬ್ಲೂ, ಯೆಲ್ಲೋ ಕಾಂಬಿನೇಷನು. ನನಗಿದು ಕೂಡ ತುಂಬ ಇಷ್ಟ ಆಯಿತು. ನನಗಿದು ಕೂಡ 50 ರುಪೀಸ್ ಆಯಿತು. ಇನ್ನು ನೆಕ್ಸ್ಟ್ ಬಂದು ಈ ಪೇರು, ಈ ಥರ ಏನಿದು ಮೇಲೆ ಜುಮ್ಕೆ ಬಂದು ಕೆಳಗಡೆ ಹ್ಯಾಂಗಿಂಗ್ ಬಂದಿದೆ, ಲೈನಾಗಿ 3 ಸ್ಟೆಪ್ಸ್ ಬಂದಿದೆ. ಫೋಕಸ್ ಆಗ್ತಾ ಇಲ್ಲ ಕ್ಯಾಮ್ರಾ. ಸೊ ಇದಿಷ್ಟು ನಾನು ತೊಗೊಂಡಿದ್ದೆ ಇಯರಿಂಗ್ಸ್. ನನಗಿದು ಕೂಡ 50 ರುಪೀಸ್. ಆ್ಯಂಡ್ ಇದು ಮೌನಿಕಕ್ಕೆ ತೊಗೊಂಡಿದ್ದೀವಲ್ಲ, ಈ ಥರದೇ ಸೇಮ್ ಡಿಸೈನ್ ನಾನು ಸೆಲೆಕ್ಟ್ ಮಾಡಿದ್ದೆ, ಬಟ್ ಅವ್ರು ನನಗೆ ಯಾಕೆ ಕೊಟ್ಟಿಲ್ಲ ಗೊತ್ತಿಲ್ಲ. ನಾನು ಮನೆಗೆ ಬಂದಮೇಲೆ ನೋಡ್ಕೊಂಡಿದ್ರೆ ಗೊತ್ತಾಗಿದೆ ನಾನು ಇದನ್ನು ತೊಗೊಂಡಿಲ್ಲ ಅಂತ. ನನಗೆ ಇಯರಿಂಗ್ಸ್ ಕೂಡ ತುಂಬ ಇಷ್ಟ ಆಗಿತ್ತು. ಸೊ ಇದು ನನ್ನ ಇಯರಿಂಗ್ಸ್ ಕಲೆಕ್ಷನು. ಇನ್ನೇನು ತೊಗೊಂಡಿಲ್ಲ ಜಯನಗರಲ್ಲಿ ಸಾರಿ ಅಷ್ಟೇ. ಸೊ ಇನ್ನು ಈ ಬ್ಲಾಗ್ನ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅನ್ಕೊತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಕೆಳಗಡೆ ರೆಡ್ ಕಲರ್ ಬಟನ್, ಅದ್ರ ಪಕ್ಕಕ್ಕೆ ಬೆಲ್ ಐಕನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಸೊ ನಾನು ಯಾವ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಬಾಯ್.